ಮಂಡನೆ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಶ ಫೆಡ್ರಲ್ ಸಿಸ್ಟಮ್ನಲ್ಲಿ ಇದ್ದೀವಿ. ನಾವು ಫೆಡ್ರಲ್ ಸಿಸ್ಟಮ್ ಅಂತ ಹೇಳ್ತೀವಿ. ರಾಜ್ಯಗಳನ್ನು, ರಾಜ್ಯದ ಮುಖ್ಯಸ್ಥರನ್ನು ಕರೆದು ವಿರೋಧ ಪಕ್ಷದ ನಾಯಕರನ್ನು, ವಿರೋಧ ಪಕ್ಷದ ಮುಖ್ಯಸ್ಥರನ್ನು ಕರೆದು ಚರ್ಚೆ ಮಾಡಬೇಕು. ಇದು ಸಣ್ಣದಲ್ಲ. ಒಗ್ಗಟ್ಟಿನಿಂದ ಇದನ್ನು ನಾವು 2023ರಲ್ಲಿ ಇದಕ್ಕೆ ನಾವು ಸಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ 2026ಕ್ಕೆ ಮಂಡಿಸೋಕ್ಕಿಂತ ಮುಂಚೆ, ಯಾಕಂತಂದರೆ ನಾವು ಯಾರೂ ವಿರೋಧ ಮಾಡಿರಲಿಲ್ಲ, ಮಂಡನೆ ಮಾಡೋಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರನ್ನಾಗಲಿ ಅಥವಾ ರಾಜ್ಯದ ಮುಖ್ಯಸ್ಥರು ಅಂತಂದರೆ ಮುಖ್ಯಮಂತ್ರಿಗಳನ್ನಾಗಲಿ ಅಥವಾ ರಾಜ್ಯದಲ್ಲಿ ಅಧಿಕಾರದ ವಿರೋಧ ಪಕ್ಷದ ನಾಯಕರನ್ನಾಗಲಿ ಕರೆದು ಮಾತನಾಡಲಿಲ್ಲ. ಯಾಕೆ? ಇದು ಕೇಂದ್ರದ ಒಂದು ಒತ್ತಡವನ್ನು, ಕೇಂದ್ರ ಸರ್ಕಾರ ಏನೇ ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ ರಾಜ್ಯಗಳು ಅದನ್ನು ನಡೆಸ್ಕೊಳ್ಬೇಕು ಅನ್ನುವಂಥ ಈ ಒಂದು ಹಿಟ್ಲರ್ ಶಾಹಿ ಯಾಕೆ ನಮ್ಮನ್ನು ಕರೆದು ಮಾತನಾಡಲಿಲ್ಲ? ವಿಶೇಷವಾಗಿ ರಾಹುಲ್ ಗಾಂಧೀಜಿಯವರು 2 ಬಾರಿ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಖರ್ಗೆಜಿಯವರು 2 ಸಾರಿ ಪತ್ರ ಬರೆದಿದ್ದಾರೆ. ವಿಶೇಷ ಒಂದು ಮೀಟಿಂಗನ್ನು ಕರೀರಿ, ಸರ್ವ ಪಕ್ಷಗಳ ಒಂದು ಮೀಟಿಂಗನ್ನು ಕರೆದು ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿದ ಮೇಲೆ ನೀವು ಇದನ್ನು ಮಸೂದೆಯನ್ನು ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದಂಥ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇರ್ಬೋದು, ಅಮಿತ್ ಶಾ ಇರಬಹುದು, ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ಮಸೂದೆಯನ್ನು ಸಂಸತ್ನಲ್ಲಿ ಮಂಡನೆ ಮಾಡಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿತ್ತು, ಅವ್ರ ಹತ್ರ ನಂಬರ್ ಇರಲಿಲ್ಲ. ಅವ್ರು ಈ ಬಿಲ್ ಪಾಸ್ನ ಮಾಡ್ಕೊಳ್ಬೇಕಂದ್ರೆ 1/3 ಮೆಜಾರಿಟಿ ಬೇಕು, ಅವರಲ್ಲಿ ನಂಬರ್ ಇರಲಿಲ್ಲ. ಆದರೂ ಕೂಡ ಯಾಕೆ ಮಂಡನೆ ಮಾಡಿದರು? ಅಥವಾ ಮುಂಚೆ ವಿರೋಧ ಪಕ್ಷದವರ ಜೊತೆ ಮಾತನಾಡಿ ಎಸ್ ಅನ್ನಿಸ್ಕೊಂಡು ಎಲ್ಲರ ಒಂದು ಸಹಕಾರದಿಂದ ಮಂಡನೆ ಮಾಡಿದರೆ ಅದಕ್ಕೆ ಅವ್ರು ನಿಜವಾಗ್ಲೂ ಮಹಿಳಾ ಮೀಸಲಾತಿಯ ಪರವಾಗಿ ಅವ್ರು ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇತ್ತು. ಅವರು ಮಹಿಳಾ ಮೀಸಲಾತಿಯನ್ನು ರಾಷ್ಟ್ರದ ಮಹಿಳೆಯರ ಹಿತಕ್ಕೋಸ್ಕರ ಮಾಡಲಿಲ್ಲ, ಮಹಿಳಾ ಮೀಸಲಾತಿಯ ಒಂದು ಮುಖವಾಡವನ್ನು ಹಾಕಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಡಿಲಿಮಿಟೇಷನ್, ಕ್ಷೇತ್ರ ಮರು ವಿಂಗಡಣೆ ಮತ್ತು ಜಾತಿ ಗಣತಿ ಅಂತ ಅದು ಬಿಡಿ, ಅದು ಬೇಡ, ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆದರೆ ಕ್ಷೇತ್ರ ಮರು ವಿಂಗಡಣೆಯನ್ನು ಮಾಡೋದಕ್ಕೋಸ್ಕರ ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಮುಖವಾಡ ಹಾಕಿದ್ರು. ನಾವು ಈಗಲೂ ಕೂಡ ರೆಡಿ ಇದ್ದೇವೆ. ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಹೇಳಿದ್ದಾರೆ, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂಥ ಖರ್ಗೆಜಿಯವರು ಹೇಳಿದ್ದಾರೆ, ಇವತ್ತಿಗೂ ಕೂಡ ನಾವು ಮಹಿಳಾ ಮೀಸಲಾತಿ 33% ಪರವಾಗಿಯೇ ಇದ್ದೇವೆ. ನಾಳೆನೇ ಅಧಿವೇಶನ ಕರೆದು ನಾವು ಎಸ್ ಅನ್ನಲಿಕ್ಕೆ ನಾವು ತಯಾರಿದ್ದೇವೆ.